ನಮಸ್ಕಾರ. ಕನಸು ನ್ಯೂಸ್ ಗಂಗಾವತಿಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಪ್ರಶಸ್ತಿಗೆ ಭಾಜನರಾದ ಕಾರ್ಯದರ್ಶಿ ಜಗನ್ನಾಥ್ ಆಲಂಪಲ್ಲಿ, ಲಿಟ್ಲ್ ಹಾರ್ಟ್ ಸ್ಕೂಲ್ ಗಂಗಾವತಿ. HN ಪ್ರಶಸ್ತಿಗೆ ಭಾಜನರಾದ ಲಿಟ್ಲ್ ಹಾರ್ಟ್ ಸ್ಕೂಲ್ ಕಾರ್ಯದರ್ಶಿ ಜಗನ್ನಾಥ್ ಆಲಂಪಲ್ಲಿ ಅವರಿಗೆ ಆಡಳಿತ ಮಂಡಳಿ, ಶಿಕ್ಷಕ ವೃಂದ, ಶಿಕ್ಷಕೇತರ ಸಿಬ್ಬಂದಿ ಹಾಗೂ ಶಾಲಾ ಮಕ್ಕಳಿಂದ ಅಭೂತಪೂರ್ವ ಸನ್ಮಾನ ಸಲ್ಲಿಸಲಾಯಿತು. 28, 29 ಮತ್ತು 30ರಂದು ಕರ್ನಾಟಕ ರಾಜ್ಯ ಸಂಶೋಧನಾ ಪರಿಷತ್ತು ಯಾದಗಿರಿಯಲ್ಲಿ ಹಮ್ಮಿಕೊಂಡಿದ್ದ 5ನೇ ರಾಜ್ಯ ಮಟ್ಟದ ಪ್ರಾಯೋಗಿಕ ಸಮ್ಮೇಳನದಲ್ಲಿ ಕೊಪ್ಪಳ ಜಿಲ್ಲೆಯಿಂದ ಶ್ರೀ HN ಪ್ರಶಸ್ತಿಗೆ ಆಯ್ಕೆಯಾದ ಶಾಲೆಯ ಕಾರ್ಯದರ್ಶಿ ಜಗನ್ನಾಥ್ ಆಲಂಪಲ್ಲಿ, ಲಿಟ್ಲ್ ಹಾರ್ಟ್ಸ್ನ ಶಾಲಾ ಆಡಳಿತ ಮಂಡಳಿ, ಶಿಕ್ಷಕ ವೃಂದ, ಶಿಕ್ಷಕೇತರ ಸಿಬ್ಬಂದಿ ಹಾಗೂ ಶಾಲಾ ಮಕ್ಕಳು ಈ ದಿನ ಶಾಲೆಯಲ್ಲಿ ಅಭೂತಪೂರ್ವವಾಗಿ ಅವರನ್ನು ಸ್ವಾಗತಿಸಿ, ಪಟಾಕಿ ಸಿಡಿಸಿ ಸನ್ಮಾನಿಸಿ ತುಂಬಾ ಅಚ್ಚುಕಟ್ಟಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಸನ್ಮಾನ ಸಮಾರಂಭದಲ್ಲಿ ಶಾಲೆಯ ಖಜಾಂಚಿ ಶ್ರೀ ಪ್ರಭಾಕರ್ ಚೆನ್ನುಪಾಟಿ, ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಪ್ರಿಯಾ ಕುಮಾರಿ, ಪಾಲಕರಾದ ಶ್ರೀ ಮಲ್ಲಿಕಾರ್ಜುನ್ ಹಾಗೂ ಎಲ್ಲ ಶಿಕ್ಷಕರು, ಆಯಾಗಳು, ವಾಚ್ಮನ್ಗಳು, ಮಕ್ಕಳು ಜಗನ್ನಾಥ್ ಆಲಂಪಲ್ಲಿ ಅವರಿಗೆ ಸಿಹಿ ತಿನ್ನಿಸಿ ಸಂಭ್ರಮದಿಂದ ಸನ್ಮಾನಿಸಿದರು. ಪ್ರಭಾಕರ್ ಚೆನ್ನುಪಾಟಿ ಮಾತನಾಡಿ, ಸತತ ಕಠಿಣ ಪರಿಶ್ರಮದಿಂದ ಯಾವುದೇ ಕೆಲಸವನ್ನು ಮಾಡಿದ ವ್ಯಕ್ತಿಗೆ ಈ ಸಮಾಜ ಖಂಡಿತ ಗುರುತಿಸುತ್ತದೆ. ಆದ್ದರಿಂದ ಮಕ್ಕಳು ಕಷ್ಟಪಟ್ಟು ಓದಲು ಕರೆ ಮಾಡಿದರು. ಮುಖ್ಯೋಪಾಧ್ಯಾಯಿನಿ ಪ್ರಿಯಾ ಕುಮಾರಿ ಶಾಲೆಯ ಕಾರ್ಯದರ್ಶಿ ಜಗನ್ನಾಥ್ ಆಲಂಪಲ್ಲಿ ಅವರ ಸಾಧನೆಯ ಕುರಿತು ಮಕ್ಕಳಿಗೆ ತಿಳಿಸಿದರು. ಸನ್ಮಾನಿತರಾದ ಜಗನ್ನಾಥ್ ಆಲಂಪಲ್ಲಿ ಮಾತನಾಡಿ, ತಮ್ಮ ಲಿಟ್ಲ್ ಹಾರ್ಟ್ಸ್ ಸಂಸ್ಥೆ ಬೆಳೆದು ಬಂದ ದಾರಿ ಮತ್ತು ಜೀವನದಲ್ಲಿ ತಾವು ಮತ್ತು ಪ್ರಿಯಾ ಕುಮಾರಿ ಅವರು ಈ ಸಂಸ್ಥೆ ಕಟ್ಟಿ ಬೆಳೆಸುವಲ್ಲಿ ಪಟ್ಟ ಕಷ್ಟಗಳನ್ನು ಮೆಲುಕು ಹಾಕಿದರು. ಗೌರವ ಸಮರ್ಪಣೆ. ಮುಂದಿನ ಜಿಲ್ಲೆ ಕೊಪ್ಪಳ ಜಿಲ್ಲೆ ಶ್ರೀಯುತ ಜಗನ್ನಾಥ್ ಆಲಂಪಲ್ಲಿ ಅವರ ಶೈಕ್ಷಣಿಕ ಸಾಧನೆಗಾಗಿ ಗೌರವ ಸಮರ್ಪಣೆಯ ಮೂಲಕ ಶ್ರೀಯುತರನ್ನು ಅಭಿನಂದಿಸೋಣ. ಮುಂದಿನ ಜಿಲ್ಲೆ ಬಳ್ಳಾರಿ ಜಿಲ್ಲೆ ವೈಜ್ಞಾನಿಕ ಸಮ್ಮೇಳನದ HN ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಮುಖ್ಯವಾಗಿ ಈ ಒಂದು ಸಮ್ಮೇಳನದ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಲವಾರು ಸಮ್ಮೇಳನಗಳನ್ನ ಎಲ್ಲ ಅಟೆಂಡ್ ಮಾಡಿದೀವಿ. ಆದ್ರೆ ಇಲ್ಲಿ ಆಗಿರ್ತಕ್ಕಂಥ ಸಮಯ ಪಾಲನೆ ಮತ್ತು ಸಾವಿರಾರು ವಿದ್ಯಾರ್ಥಿಗಳಿಗೆ, ಸಾವಿರಾರು ಆಹ್ವಾನಿತರಿಗೆಲ್ಲರಿಗೂ ಅಚ್ಚುಕಟ್ಟಾಗಿ ಊಟದ ವ್ಯವಸ್ಥೆ ಮತ್ತು ನಮ್ಮ HN ಪ್ರಶಸ್ತಿ ವಿಜೇತರೆಲ್ಲರಿಗೂ ಕೂಡ ರೂಮ್ಗಳ, ಒಳ್ಳೆಯ ಲಾಡ್ಜ್ಗಳಲ್ಲಿ ರೂಮ್ಗಳನ್ನು ಮಾಡಿರ್ತಕ್ಕಂಥ ವ್ಯವಸ್ಥೆ, ಇವೆಲ್ಲ ನೋಡೋದ್ರ ಜೊತೆ ಮಕ್ಕಳಿಗೆ ವಿಜ್ಞಾನದ ಅರಿವನ್ನು ಮೂಡಿಸ್ತಕ್ಕಂಥ ಹಲವಾರು ವೈಜ್ಞಾನಿಕ ಸಂಸ್ಥೆಗಳನ್ನೆಲ್ಲ ಇಲ್ಲಿ ಆಹ್ವಾನಿಸಿ ಅವರೆಲ್ಲರಿಗೂ ಕೂಡ ಅತ್ಯಂತ ಮಹತ್ತರವಾಗಿರ್ತಕ್ಕಂಥ ಜ್ಞಾನ ನೀಡಿದ್ದಕ್ಕಾಗಿ ಈ ಒಂದು ರಾಜ್ಯ ವೈಜ್ಞಾನಿಕ ಪರಿಷತ್ತಿನ ಅಧ್ಯಕ್ಷರಾದ ವಿಲ್ಕಲ್ ನಟರಾಜ್ ಸರ್ ಮತ್ತು ಅವರ ಟೀಮ್ ಎಲ್ಲರಿಗೂ ನಾನು ಪೂರಕವಾಗಿರ್ತಕ್ಕಂಥ ಎಲ್ಲ HN ಪ್ರಶಸ್ತಿ ವಿಜೇತರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು.
ದಿನಾಂಕ 28, 29, 30 ಡಿಸೆಂಬರ್ನಲ್ಲಿ ಯಾದಗಿರಿಯಲ್ಲಿ 5ನೇ ರಾಷ್ಟ್ರೀಯ ವೈಜ್ಞಾನಿಕ ಪರಿಷತ್ತಿನಿಂದ ವಿಜ್ಞಾನ ಸಮ್ಮೇಳನ ನಡೀತಾ ಇದೆ. ಈ ಒಂದು ವಿಜ್ಞಾನ ಪರಿಷತ್ತಿನಿಂದ ನನ್ನನ್ನು HN ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಕ್ಕಾಗಿ ನಾನು ಮೊದಲನೇದಾಗಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಪರಿಷತ್ತಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಆದರೆ ನನಗೆ ನಿನ್ನೆ 29 ತಾರೀಕಿಗೆ ನಾನು ಇಲ್ಲಿ ಬಂದಿದ್ದೀನಿ. ಇಲ್ಲಿ ಮಾಡಿರ್ತಕ್ಕಂಥ ಅರೇಂಜ್ಮೆಂಟ್ಗಳನ್ನು ನೋಡಿದ್ರೆ ನಿಜವಾಗಿಯೂ ನಾವು ಮದುವೆ ಸಮಾರಂಭಗಳಲ್ಲಿ ಕೂಡ ನಾವು ಮಾಡೋದಿಲ್ಲ. ಯಾಕಂದರೆ ಬಂದಿರತಕ್ಕಂಥ ಸಾವಿರಾರು ವಿದ್ಯಾರ್ಥಿಗಳಿಗೆ, ಸಾವಿರಾರು ಪಾಲಕರಿಗೆ, ಪೋಷಕರಿಗೆ ಎಲ್ಲರಿಗೂ ಅತ್ಯುತ್ತಮವಾಗಿರ್ತಕ್ಕಂಥ ಆಹಾರವನ್ನು ಒದಗಿಸಿದ್ದಾರೆ. ಸ್ವೀಟು, ರೊಟ್ಟಿ, ಬದನೆಕಾಯಿ, ಪಲಾವು, ವೈಟ್ ರೈಸ್, ಸಾಂಬಾರು ತುಂಬ ಚೆನ್ನಾಗಿದೆ. ಅದರ ಜೊತೆಗೆ ವಿಜ್ಞಾನ ಪರಿಷತ್ತಿನ ವತಿಯಿಂದ ಸಾಕಷ್ಟು ವಿಜ್ಞಾನ ವಸ್ತು ಪ್ರದರ್ಶನಗಳು ಕೂಡ ನಡೀತಾ ಇದೆ. ನಿಜವಾಗಿ ಜನರು ಬಂದು ಹೋಗ್ತಕ್ಕಂಥದ್ದನ್ನು, ಮಕ್ಕಳು ಇದರ ಆಲೋಚನೆಗಳನ್ನು ನೋಡ್ತಕ್ಕಂಥದ್ದು, ಎಲ್ಲ ಆಯೋಜನೆ ನೋಡ್ತಕ್ಕಂಥದ್ದು ನೋಡಿ ತುಂಬ ಸಂತೋಷ ಆಗ್ತದೆ. ನಿಜವಾಗಿ HN ಪ್ರಶಸ್ತಿಗೆ ನಾನು ಭಾಜನಾಗಿರೋದಕ್ಕೆ ತುಂಬ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಯಾಕಂದರೆ ಇಂಥ ಒಂದು ಪರಿಷತ್ತಿನಿಂದ ನನ್ನನ್ನು ಗುರುತಿಸಿ ಈ ಒಂದು HN ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಕ್ಕಾಗಿ HN ಪ್ರಶಸ್ತಿಯ ವೈಜ್ಞಾನಿಕ ಪರಿಷತ್ತಿನ ಜಿಲ್ಲಾಧ್ಯಕ್ಷರಿಗೂ, ರಾಜ್ಯಾಧ್ಯಕ್ಷರಿಗೂ ಮತ್ತು ಎಲ್ಲ ಸದಸ್ಯರಿಗೂ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮೌಢ್ಯತೆಯಲ್ಲಿ ಬದುಕ್ತಾ ಇರ್ತಕ್ಕಂಥ ನಾವುಗಳು ಇಂದಿನ ಪರಿಸ್ಥಿತಿಯಲ್ಲಿ ಮಕ್ಕಳಿಗೆ ಈ ಮೌಢ್ಯತೆಯಿಂದ ಹೊರಗೆ ಬರುವ ಸಲುವಾಗಿ ಇಲ್ಲಿ ಸಾಕಷ್ಟು ವಿಜ್ಞಾನದ ಪ್ರದರ್ಶನಗಳನ್ನು ಮಾಡಿದ್ದಾರೆ. ನಿಜವಾಗ ಅದನ್ನು ಪ್ರಾಕ್ಟಿಕಲ್ ಆಗಿ ಪ್ರೂವ್ ಮಾಡಿ ತೋರಿಸ್ತಾ ಇದ್ದಾರೆ. ಮಾಟ, ಮಂತ್ರ ಇವು ಯಾವುಗಳೂ ಇಲ್ಲ, ಅವುಗಳೆಲ್ಲ ಕೇವಲ ಅವರೊಂದು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ಅಂತ ಹೇಳಿ ನಮ್ಮ ಮಕ್ಕಳಿಂದನೇ ಕೂಡ ಎಲ್ಲ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದಾರೆ. ನಿಜವಾಗ ಮಕ್ಕಳಿಗೆ ಇದರ ಬಗ್ಗೆ ತುಂಬ ಅಭಿಮಾನ ಬರುತ್ತೆ. ಈ ಸೈನ್ಸ್ ಬಗ್ಗೆ ಹೆಚ್ಚಿನ ಒಂದು ಜ್ಞಾನ ಬರುತ್ತೆ. ಅದನ್ನು ಕಲಿಬೇಕು, ಅದನ್ನು ಬೆಳೆಸಬೇಕಂತಕ್ಕಂಥ ಆಸಕ್ತಿ ಅವರಲ್ಲಿ ಮೂಡುತ್ತೆ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಜವಾಗಿಯೂ ನಾನು ಸಾಕಷ್ಟು ಸಮ್ಮೇಳನಗಳನ್ನು ಅಟೆಂಡ್ ಮಾಡಿದ್ದೀನಿ. 11 ಗಂಟೆಗೆ ಇರ್ತಕ್ಕಂಥ ಸಮ್ಮೇಳನ 2 ಗಂಟೆಗೋ 3 ಗಂಟೆಗೆ ಪ್ರಾರಂಭ ಆಗುತ್ತೆ. ನಿನ್ನೆಯಿಂದಲೂ ನೋಡ್ತಾ ಇದ್ದೀನಿ ಈ ಸಮ್ಮೇಳನದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸ ಆಗ್ತಾ ಇಲ್ಲ, ಸಮಯಾಭಾವವನ್ನು ಆಗ್ತಾ ಇಲ್ಲ. ನಾವು ಹೇಳಿದ ಟೈಮಿಗೆ, ನಮಗೆ ಕೊಟ್ಟಿರ್ತಕ್ಕಂಥ ನಿಗದಿಯಾಗಿರ್ತಕ್ಕಂಥ ಟೈಮಿಗೆ ಪ್ರತಿಯೊಂದು ಗೋಷ್ಠಿಗಳು ನಡೀತಾ ಇದ್ದಾವೆ. ಇದೇ ಒಂದು ರಾಜ್ಯ ವೈಜ್ಞಾನಿಕ ಪರಿಷತ್ತಿನ ವಿಜ್ಞಾನ ಸಮ್ಮೇಳನದಲ್ಲಿ ಗಂಗಾವತಿಯ ಇನ್ನೊಬ್ಬ ಸಹೋದರಿ ಮುಮ್ತಾಜ್ ಬೇಗಂ ಅವರನ್ನ ಚೈತನ್ಯ ಶ್ರೀ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಾರೆ. ಅವರು ಕೂಡ ಬೆಳಗ್ಗೆ ನಮ್ಮೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಾನು ನಿಜವಾಗಿಯೂ ಈ ಒಂದು ಆಯೋಜನೆಯನ್ನು ನೋಡಿ ಬೆರಗೆ ಆಗ್ಬಿಟ್ಟಿದೆ. ಯಾಕಂದರೆ ಇಂತಹ ಒಂದು ಆಯೋಜನೆ ಮಾಡ್ತಕ್ಕಂಥದ್ದು ಅಷ್ಟೊಂದು ಸುಲಭದ ಮಾತಲ್ಲ. ಲಕ್ಷಾಂತರ ಮಕ್ಕಳು, ಪಾಲಕರು ಎಲ್ಲರೂ ಬಂದು ಹೋಗ್ತಾ ಇದ್ದಾರೆ ಈ ಒಂದು ಸಮ್ಮೇಳನದಲ್ಲಿ. ನಿಜವಾಗಿ ಇದನ್ನು ಆಯೋಜನೆ ಮಾಡಿರ್ತಕ್ಕಂಥ ಉಳಿಕಲ್ ನಟರಾಜ್ ಅವರಿಗೆ ಮತ್ತು ಅವರ ತಂಡಕ್ಕೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.